ಎಲ್ಲರಿಗೂ ನಮಸ್ಕಾರ. ಸಾರಿ, ನಾನು ಸ್ವಲ್ಪ ಅರ್ಧ ತಾಸು ಲೇಟ್ ಆಯಿತು. ಒಂದು ಅನಿವಾರ್ಯವಾಗಿ ಯಾರು ಕಂಪ್ಲೇಂಟ್ ಬಂದಿದೆ. ಇದರಲ್ಲಿ ಫಸ್ಟ್ ಪ್ರೆಸ್ ನೋಟಲ್ಲಿ ನಮ್ಮ ವಿದ್ಯಾರ್ಣಪುರ ಸಜಿತ್ ವಿದ್ಯಾರ್ಣಪುರ ಟೀಮ್ ಇದರಲ್ಲ ಟೀಮ್ ಅವ್ರು ವಿದ್ಯಾರ್ಣಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಾರ್ತ್ ಈಸ್ಟ್ ಡಿವಿಷನ್. ವೇಟ್ ಮಾಡಿ, ಅಲ್ಲೇ ನಿಂತ್ಕೊಳ್ಳಿ, ರೆಡಿ ಇರಿ. ವಿದ್ಯಾರ್ಣಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿಮಗೆ ಗೊತ್ತಿರಬಹುದು, ಒಂದು 2 ಕೋಟಿ ವ್ಯಾಲ್ಯೂ ಅಂದರೆ ಟೋಟಲ್ ಕ್ಯಾಶ್ ಇದು ಕಂಪ್ಲೇಂಟ್ ಒಂದು ಬಂದಿದ್ದು. ಡೆಕಾಯಿಟಿ ಆಗಿದೆ, ಅಂದರೆ ಡೆಕಾಯಿಟಿ ಆಗಿದೆ. ಇದು ಕೇಸ್ 25ನೇ ತಾರೀಕು, ಜೂನ್ 25ನೇ ತಾರೀಕು ರಿಜಿಸ್ಟರ್ ಆಗಿತ್ತು. ಇದರಲ್ಲಿ ನಮ್ಮ ಟೀಮ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿ ಅದು ಡೀಟೇಲ್ ಆಗಿ ಇದು ಕೇಸ್ ಪತ್ತೆ ಮಾಡಿದ್ರು ಅವರು. ಈ ಕೇಸ್ ತುಂಬ ಇಂಟ್ರೆಸ್ಟಿಂಗ್ ಇದೆ. ಅಂದರೆ ಅದರಲ್ಲಿ 2 ಭಾಗ ಇದೆ. ಒನ್ ಟೀಮ್ ಅವರು ಈ ಕ್ಯಾಶ್ಗೆ ನಾವು ಲೀಗಲೈಸ್ ಮಾಡಿ ಥ್ರೂ ಅಕೌಂಟ್ ಅಲಾಂಗ್ ವಿತ್ GST ಎಲ್ಲ ಡೀಟೇಲ್ಸ್ ಆಗಿ ಕೊಡ್ತೀವಿ ಅಂತ ಅವ್ರಿಗೆ ಅಶ್ಯೂರ್ ಮಾಡಿದರು. ಸೊ ಅಂದಾಜು 2 ಕೋಟಿ ಕ್ಯಾಶ್ ವ್ಯವಹಾರ ಮಾಡಿದ ಮೇಲೆ ಅವ್ರಿಗೆ ಡಬಲ್ ಅಮೌಂಟ್ ಅಥವಾ ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀವಿ ಅಂತ ಅಶ್ಯೂರೆನ್ಸ್ ಕೊಟ್ಟು ಒಂದು ಗ್ಯಾಂಗ್ದು ಇದು ಎಲ್ಲ ಆ್ಯಕ್ಟಿವಿಟೀಸ್ ಇದೆ. ಮೇನ್ ಯಾರು ಆರೋಪಿಯವರು ಇದ್ದಾರೆ ಅವರು ಇದರಲ್ಲಿ ದುಡ್ಡು ಕಲೆಕ್ಟ್ ಮಾಡಿ ಅವರು ನಾವು ಅಶ್ಯೂರೆನ್ಸ್ ಮೇಲೆ ಇಂಥ ಚೇಂಜ್ ಮಾಡಿ ಕೊಡ್ತೀವಿ ಅಂತ ಅವರು ಅಶ್ಯೂರ್ ಮಾಡಿದರು. ಇನ್ನೊಂದು ಗ್ರೂಪ್ ಅವ್ರದ್ದೇ ಇದೇ ಟೀಮ್ದು, ಅವ್ರು ಆ್ಯಕ್ಚುಯಲ್ ಆಗಿ ಡೆಕಾಯಿಟಿ ಮಾಡೋದು. ಸೊ ಮೇಲ್ನೋಟಿಗೆ ನಮ್ಮ ಪೊಲೀಸ್ಗೆ ಕಂಪ್ಲೇಂಟ್ ಬಂದಾಗ ನಾವು ಏನೋ ಡೆಕಾಯಿಟಿ ಆಗಿದೆ ಅಂತ ನಮಗೆ ಕಂಡು ಬಂತು. ಆದರೆ ಕಂಪ್ಲೇನೆಂಟ್ ಯಾರಿದ್ದಾರೆ ಅವ್ರದ್ದೇ ಇದು ಎಲ್ಲ ಒಂದು ಮಾಸ್ಟರ್ ಮೈಂಡ್ ಇತ್ತು. ಅವರೇ ಎಲ್ಲ ಪ್ಲ್ಯಾನ್ ಮಾಡಿ ಇದು ವಂಚನೆ ಒಂದು ರೀತಿ ಅವರು ನಮ್ಮ ಪೊಲೀಸ್ಗೆ ದಾರಿ ತಪ್ಪಿಸ್ಲಿಕ್ಕೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ರು. ಇದರಲ್ಲಿ ಸದ್ಯಕ್ಕೆ 2 ಕೋಟಿ ಪೈಕಿ ವ್ಯಾಲ್ಯೂಡ್ ಅಟ್ 1,40,00,000 ಅಂದರೆ ಕ್ಯಾಶ್ 1,11,00,000 ಮತ್ತು ಬೇರೆ ಕಾರ್ಸ್ ಮತ್ತು ಆಟೋ ಆ್ಯಂಡ್ ಬೇರೆ ಮೊಬೈಲ್ ಫೋನ್ಸ್ ಎಲ್ಲ ಸೇರಿ 1,40,00,000 ಅಂದಾಜು ಸೀಸ್ ಆಗಿದೆ. ಇನ್ನೂ ಕ್ಯಾಶ್ ಸೀಸ್ ಆಗಬೇಕು. ಇದೇ ಗ್ಯಾಂಗ್ ಅವರು ಕೆಲವರು ಅದರಲ್ಲಿ ಮೇನ್ ಆರೋಪಿ ಯಾರಿದ್ದಾರೆ ಅವರು ಬಾಗ್ಲೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮತ್ತು KR ಪುರಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವರು ಶಾಮೀಲಾಗಿದ್ದಾರೆ ಹಳೆ ಕೇಸಸಲ್ಲಿ. ಬೇರೆ ಬೇರೆ ಟೀಮ್ ಅವ್ರ ಜೊತೆಗೆ ಸೇರ್ಕೊಂಡು ಇದು ಮಾಡಿದರು. ಇನಿಷಿಯಲ್ ರಿಪೋರ್ಟ್ ಪ್ರಕಾರ ನಮಗೆ ತುಂಬ ಇದರಲ್ಲಿ ಸಮಸ್ಯೆ ಆಯಿತು ಕಂಡುಹಿಡಿಯಲಿಕ್ಕೆ ಏನಾಗಿದೆ ಅದರಲ್ಲಿ. ಯಾಕೆಂದರೆ ಸಾಧಾರಣವಾಗಿ ಈ ಥರ ಬ್ಯಾಂಗ್ಳೂರು ಸಿಟಿಯಲ್ಲಿ ಯಾವುದು ಕೇಸ್ ಈ ಥರ ರಿಜಿಸ್ಟರ್ ಆಗಿಲ್ಲ. ಅಂದರೆ ಫಸ್ಟ್ ಇಷ್ಟು ಹೆವಿ ಅಮೌಂಟ್ ಅವರು ಸಾಯಂಕಾಲ ಈ ಕಳ್ತನ ಅಂದರೆ ಡೆಕಾಯಿಟಿ ಆಗಿದೆ. ಸೊ ನಾವು ಕೆಲವು ಲೀಡ್ಸ್ ಆಧಾರ ಮೇಲೆ ವರ್ಕ್ ಮಾಡಿ ಕೊನೆಗೆ ಇಷ್ಟು ಸಿಕ್ಕಿದೆ. ಇನ್ನೂ ಕ್ಯಾಶ್ ರಿಕವರಿ ಬಾಕಿ ಇದೆ ಮತ್ತು ಕೆಲವು ಆರೋಪಿ ಅವ್ರು ಸಿಗಬೇಕು. ಅವ್ರ ಕಡೆಯಿಂದ ನಾವು ರಿಕವರಿ ಮಾಡಬೇಕು. ಇದು ನಮ್ಮ ವಿದ್ಯಾನಗರ್ ಪೊಲೀಸ್ ಸ್ಟೇಷನ್ ಮತ್ತು ಸ್ಟಾಫ್ ಮತ್ತು ಆಫೀಸರ್ಸ್ ಅವ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ನಾರ್ತ್ ಈಸ್ಟ್ ಡಿವಿಷನಲ್ಲಿ ಇದು ಕೇಸ್ ರಿಜಿಸ್ಟರ್ ಆಗಿ ಕೊನೆಗೆ ಡಿಟೆಕ್ಟ್ ಆಗಿದೆ. ಬನ್ನಿ. ಹೌದೌದು, ಅದೆಲ್ಲ ನಾವು ಟ್ರೇಸ್ ಮಾಡಿದ್ದೀವಿ. ಕಂಪ್ಲೇಂಟ್ ಅಂದರೆ ಈಗ ಸದ್ಯಕ್ಕೆ ನಮ್ಮಲ್ಲಿ ಫಸ್ಟ್ ಕಂಪ್ಲೇಂಟೇನೆ ಅಕ್ಯೂಸ್ಡ್ ಆಗಿದೆ. ಬಟ್ ಆ ಕಂಪ್ಲೇನೆಂಟ್ ಅವರು ಈಗ ನಮ್ದು ಮಾಹಿತಿ ಇದು ಪ್ರಕಾರ ಅವ್ರು ಯಾರ ಕಡೆಯಿಂದ ತಗೊಂಡಿದ್ದು ಅದನ್ನು ಟ್ರೇಸ್ ಮಾಡಿದ್ದೀವಿ ನಾವು. ಸೊ ಅವ್ರ ಕಡೆಯಿಂದ ನಾವು ಫ್ರೆಶ್ KR ಪುರಂ ಮತ್ತು ಬಾಗ್ಲೂರು. ಹೌದು, ಅದರಲ್ಲಿ ಎಲ್ಲರೂ ಶಾಮೀಲಿಲ್ಲ. ಅಂದರೆ ನಾನು ಹೇಳಿದ್ರೆ ಅವ್ರದ್ದು 2 ಗ್ಯಾಂಗ್ ಇದೆ. ಒಂದು ಗ್ಯಾಂಗ್ ಅವ್ರಿಗೆ ಭರವಸೆ ಕೊಡ್ತಾರೆ, ಪ್ಲಸ್ ಅವರು ಏನೋ ಇದರಲ್ಲಿ ಇಂಥ ವ್ಯವಹಾರದಲ್ಲಿ ಅವರು ಎಕ್ಸ್ಪರ್ಟ್ ಇದ್ರು. ಅವರು ಶಾಮೀಲಾಗಿ ಕ್ಯಾಶ್ ಟ್ರಾನ್ಸಾಕ್ಷನ್ ಟು ಅಕೌಂಟ್ಸಲ್ಲಿ ತಗೊಳ್ಳಿಕ್ಕೆ ಅವರು ಎಲ್ಲ ರೀತಿಯಿಂದ ಪ್ರಯತ್ನ ಮಾಡಿದರು. ಅದು ಮಾಡಲಿಕ್ಕೆ ಆಗಿಲ್ಲ, ಅವ್ರಿಗೆ ಭರವಸೆ ಕೊಟ್ಟಿದ್ರು. ಇನ್ನೊಂದು ಆ್ಯಕ್ಚುಲ್ ಆಗಿ ಯಾರು ಅಲ್ಲಿ ಅಟ್ಯಾಕ್ ಮಾಡಬೇಕು ಮತ್ತು ದೋಚಿ ಹೋಗಬೇಕು ಮತ್ತು ಅಲ್ಲಿ ಎಲ್ಲ ಈ ವೆಪನ್ಸ್ ತಗೊಂಡು ಅಲ್ಲಿ ಅವ್ರಿಗೆ ಒಂಥರ ನಾಟಕೀಯ ಥರ, ಅಂದರೆ ಆ್ಯಕ್ಚುಲ್ ಆಗಿ ನಡೆದಿದೆ ಈ ಥರ ಘಟನೆ ಅಂತ ಒಂದು ಸೃಷ್ಟಿ ಮಾಡಿದರು. ಸೊ 2 ಗ್ರೂಪಲ್ಲಿ ಎಲ್ಲ ಸೇರಿ ನಾವು ಟೋಟಲ್ ಈಗ ಆಲ್ಮೋಸ್ಟ್ 15 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. 15 ಜನ. ಇನ್ನೂ ಕೆಲವರು ಸಿಗಬೇಕು. ಅವ್ರು ಸಿಕ್ಕಿದ್ರೆ ಅವ್ರ ಕಡೆಯಿಂದ ಇನ್ನೂ ನಮಗೆ ರಿಕವರಿ ಇದೆ. ನ್ಯಾಚುರಲ್ ಅದೇ ಕ್ಯಾಶ್ ಟ್ರಾನ್ಸಾಕ್ಷನ್ ಇದೆ. ಕ್ಯಾಶ್ ಟ್ರಾನ್ಸಾಕ್ಷನ್ ಆದಾಗ ನಾವು
ಈಗ ನಾವು ಹೇಳಲಿಕ್ಕಾಗಲ್ಲ, ನಾವು ವಿಲ್ ಹ್ಯಾವ್ ಟು ವೆರಿಫೈ ವಿತ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬಟ್ ಕ್ಯಾಶ್ ಟ್ರಾನ್ಸಾಕ್ಷನ್ ಇದೆ. ಇದನ್ನು ಬರಲೇಬೇಕು. ಇದು ಒಂದು ಎಲ್ಲ ಅಮೌಂಟ್ ಸಿಕ್ಕದ ಮೇಲೆ ರಿವಾರ್ಡ್ ಕೊಡ್ತೀವಿ. ಇಲ್ಲ ನಾ ಹೇಳಿದಿಲ್ಲ, ರಿಕವರಿ ಆಗ್ಬೇಕು. 2 ಕೋಟಿ ಕಂಪ್ಲೇಂಟ್ ಇದೆ. ಹಾ, ಓಕೆ, ಥ್ಯಾಂಕ್ ಯು. ಅಲ್ಲ, ವಿದ್ಯಾರಣ್ಯಪುರ ಭಾಗದಲ್ಲೇ ಯಾವಾಗ್ಲೂ 2-3 ಕೇಸ್ ಇದೇ ರೀತಿ ಆಗ್ತದೆ. ಹ್ಯೂಜ್ ಅಮೌಂಟ್ ಸಿಗ್ದಲ್ಲ ಎಷ್ಟು ಎರಡನೇ ಕೇಸ್ ಹುಲಿಮಾವು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದು ಮನೆ ಕಳ್ತನದ ಒಂದು ಕೇಸ್ ಇದೆ. ಇದರಲ್ಲಿ ಹುಲಿಮಾವು ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಮತ್ತೆ ವಿಜಯನಗರ ಪೊಲೀಸ್ ಸ್ಟೇಷನ್ ಮೈಸೂರು, ಈ 2 ಕೇಸ್ದು ಒಬ್ಬ ಆರೋಪಿ ಸಿಕ್ಕಿದ್ದಾನೆ. ಇದರಲ್ಲಿ ಟೋಟಲ್ 15.70 lakhs ಸಿಲ್ವರ್ ಆರ್ಟಿಕಲ್ಸ್, ಅದು ಗೋಲ್ಡ್ ಮತ್ತೆ ಸಿಲ್ವರ್ ಆರ್ಟಿಕಲ್ಸ್ ಸಿಕ್ಕಿದೆ. ಇದು ಕೇಸ್ ರಿಜಿಸ್ಟರ್ ಆಗಿ ಲಾಸ್ಟ್ ಇಯರ್ ಕೇಸ್ ರಿಜಿಸ್ಟರ್ ಆಗಿತ್ತು. ಕೇಸ್ ಆಮೇಲೆ ಕ್ಲೋಸ್ ಆಗಿತ್ತು. ಆದ್ರೆ ಇದು ಈ ಆರೋಪಿ ಸಿಕ್ಕಿದ ಮೇಲೆ ಕೇಸ್ಗೆ ನಾವು ರಿಓಪನ್ ಮಾಡಿ, ಮೂಲತಃ ಅವರು ತಮಿಳ್ನಾಡು ಅವರು, ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಟೋಟಲ್ 2 ಕೇಸ್ ಇವ್ರ ಕಡೆಯಿಂದ ಪತ್ತೆ ಆಗಿದೆ, ಇನ್ನು 2 ಹಳೆ ಕೇಸಲ್ಲಿ ಇವ್ರು ಶಾಮೀಲಾಗಿದ್ದಾರೆ. ಇದು ಹುಲಿಮಾವು ಪೊಲೀಸ್ ಸ್ಟೇಷನ್ ಟೀಮ್. ಓಕೆ, ಚಲ್, ಥ್ಯಾಂಕ್ ಯು. ಗುಡ್. ಇನ್ನೊಂದು ಕೇಸ್ ಬಾನಸವಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈಸ್ಟ್ ಡಿವಿಷನ್ದು. ಇದರಲ್ಲಿ ಇದು ತುಂಬಾ ಇಂಟ್ರೆಸ್ಟಿಂಗ್ ಅಂದ್ರೆ, ಇಸ್ಕಾನ್ದು ಒಂದು ಪ್ರೊಸೆಷನ್ ಇತ್ತು ಬಾನಸವಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಅದರಲ್ಲಿ 4 ಜನ ಲೇಡೀಸ್, ಮೂಲತಃ ಇವರು ತಮಿಳ್ನಾಡು ಅವರು, 4 ಜನ ಲೇಡೀಸ್ ಅವರು ಈ 3 ಥೆಫ್ಟ್ ಮಾಡಿದ್ರೆ, ಅಲ್ಲೇ ಪ್ರೊಸೆಷನ್ ಅಲ್ಲಿ ಹೋಗ್ತಾ ಹೋಗ್ತಾ ಚೈನ್ ಸ್ನ್ಯಾಚಿಂಗ್ ಮಾಡಿದ್ರು. ಚೈನ್ ಸ್ನ್ಯಾಚಿಂಗ್ ಎಲ್ಲ ಇಂಟ್ಯಾಕ್ಟ್ ರಿಕವರಿ ಆಗಿದೆ. ಮತ್ತೆ ಅವ್ರಿಗೆ ಜೆಸಿಯಲ್ಲಿ ಪೊಲೀಸ್ ಕಸ್ಟಡಿ ತಗೊಂಡು ನಾವು ಇನ್ನೂ ಇಂಟ್ರೋಗೇಷನ್ ಕೂಡ ಮಾಡ್ತಾ ಇದೀವಿ. ವ್ಯಾಲ್ಯೂಡ್ ಅಟ್ ಅರೌಂಡ್ 14 lakhs. ಈಗ 3 ಚೈನ್. ನಮ್ಮ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿ ತಕ್ಷಣ ಅಲ್ಲೇ CCTV ಆಧಾರದ ಮೇಲೆ ಬ್ಯಾಕ್ ಎಂಡ್ ಟ್ರ್ಯಾಕ್ ಮಾಡಿ ಇದು ರಿಕವರಿ ಮಾಡಿದರು. ಸೊ ಇವರೆಲ್ಲ ಇದರಲ್ಲಿ ಕೇಸಲ್ಲಿ 140 grams ಆಫ್ ಗೋಲ್ಡ್ ಇದೆ. ಟೋಟಲ್ 4 ಚೈನ್ ರಿಕವರಿ ಇದೆ, ಬಟ್ ಕೇಸಸ್ 3 ಇದೆ, ಯಾಕೆಂದ್ರೆ ಒಬ್ಬನ ಕಡೆಯಿಂದ 2 ಇದೆ ಬಾನಸವಾಡಿ. ಥ್ಯಾಂಕ್ ಯು. ಗುಡ್. ಇನ್ನೊಂದು ಕೇಸ್ CCB ಅವರು, ನಾರ್ಕೋಟಿಕ್ಸ್ ಕಂಟ್ರೋಲ್ ಸ್ಕ್ವಾಡ್ ಅವರು ಒಂದು ಒಳ್ಳೆ ಕೆಲಸ ಮಾಡಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ, ಪೋಸ್ಟಲ್ ಆಫೀಸ್ ಅಲ್ಲಿ ಫಾರಿನ್ ಪಾರ್ಸಲ್ಸ್ ಏನ್ ಬಂದಿದೆ, ಆ ಪೈಕಿ 6 ಕನ್ಸೈನ್ಮೆಂಟ್, ಟೋಟಲ್ 6 ಕನ್ಸೈನ್ಮೆಂಟ್ ಅಂದ್ರೆ ಸ್ಮಾಲ್ ಕ್ವಾಂಟಿಟಿ ಇದೆ. ಆದ್ರೂ ಸ್ಪೆಸಿಫಿಕ್ ಅಡ್ರೆಸ್, ಇಂಥ ಅಡ್ರೆಸ್ಗೆ ಆ ಕನ್ಸೈನ್ಮೆಂಟ್ ಹೋಗ್ಲಿಕ್ಕಿತ್ತು. ಅದರಲ್ಲಿ MDMA, ಹೈಡ್ರೋಗಾಂಜಾ, ಎಕ್ಸ್ಟಾಸಿ ಪಿಲ್ಸ್ ಮತ್ತೆ ಕೋಕೇನ್ ಎಲ್ಲ ಬೇರೆ ಬೇರೆ ಟೈಪ್ ಇತ್ತು. ಕ್ವಾಂಟಿಟಿ ಕಡಿಮೆ ಇದೆ, ವ್ಯಾಲ್ಯೂಡ್ ಅಟ್ ಓನ್ಲಿ 6 lakhs. ಆದರೆ ಇದು ನಮ್ಮ ಮಾಹಿತಿದ ಆಧಾರ ಮೇಲೆ ನಮ್ಮ ಪೊಲೀಸ್ ಅವರು, CCB ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇದರಲ್ಲಿ 6 ಅಡ್ರೆಸ್ ನಮಗೆ ಸಿಕ್ಕಿದೆ, ಯಾಕೆಂದ್ರೆ ಅದರಲ್ಲಿ ಆ ಪರ್ಟಿಕ್ಯುಲರ್ ಪಾರ್ಸಲ್ ಅಲ್ಲಿ ಅಡ್ರೆಸ್ ಇತ್ತು. ಅದಾದ ಆದ್ಮೇಲೆ ನಮ್ಮ ಬೇರೆ ಬೇರೆ ನಮ್ಮ ಸ್ಟೇಷನ್, ಯಾರು ಸೌತ್ ಡಿವಿಷನ್ ಇರಲಿ, ಸೆಂಟ್ರಲ್ ಡಿವಿಷನ್ ಪ್ಲಸ್ ಬೇರೆ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಕೂಡ ಇದು ಪಾರ್ಸಲ್ ಹೋಗ್ಲಿಕ್ಕಿತ್ತು. ಅಲ್ಲಿ ಎಲ್ಲ ಅಡ್ರೆಸ್ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಸೊ ಟೋಟಲ್ ಇದು ಒಂದು
ಹೊಸ ಮೋಡಸ್ ಸ್ಟಾರ್ಟ್ ಆಗಿದೆ. ಇದ್ರ ಪ್ರಕಾರ ನಾವು ನಮ್ಮ ಡಾಗ್ ಸ್ಕ್ವಾಡ್ಗೆ ರೆಗ್ಯುಲರ್ ಆಗಿ ಅಲ್ಲಿ ಚೆಕ್ ಮಾಡಲಿಕ್ಕೆ ಕೂಡ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಮತ್ತೆ ಅಲ್ಲಿ ಕೂಡ ಇನ್ಫಾರ್ಮೇಶನ್ ನೆಟ್ವರ್ಕ್ ಬಿಲ್ಡಪ್ ಮಾಡಲಿಕ್ಕೆ, ಯಾಕೆಂದ್ರೆ ಇದು ಥ್ರೂ ಏರ್ಪೋರ್ಟ್ ಇದು ಬರ್ತಾ ಇದೆ, ಬಟ್ ಯಾರಿಗೆ ಗೊತ್ತಾಗಲ್ಲ, ಯಾಕೆಂದ್ರೆ ಇದು ಪಾರ್ಸಲ್ ರೂಪದಲ್ಲಿದೆ, ಹೊರಗಡೆಯಿಂದ ಏನು ಕಾಣುವುದಿಲ್ಲ. ಸೊ ಇದರ ಬಗ್ಗೆ ನಾವು ನಿಗಾ ಇಟ್ಟು ಇನ್ನು ಮುಂದಕ್ಕೆ ಈ ತರ ಆಗದಂತೆ ನೋಡ್ಕೊಳ್ಬೇಕು. ನಾವು ನಮ್ಮ ಆಫೀಸರ್ಸ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಇದೇ ನಿಟ್ಟಿನಲ್ಲಿ ನಮ್ಮ ಆಂಟಿ ನಾರ್ಕೋಟಿಕ್ ವಿಂಗ್ ಅವರು CCB ಅವರು 9 ಜನ ನ್ಯಾಷನಲ್ಸ್ ಅವರು ಓವರ್ ಸ್ಟೇ ಮಾಡಿದ್ರು, ಅವ್ರದ್ದು ಕೂಡ ಅವ್ರ ಮನೆಗೆ ರೇಡ್ ಮಾಡಿ ಆ ಪೈಕಿ ಒಬ್ಬನಿಗೆ ಡಿಪೋರ್ಟ್ ಕೂಡ ನಾವು ಮಾಡಿದ್ದೀವಿ. ಬೇರೆ ಬೇರೆ ಕಂಟ್ರೀಸ್ ಅವರು ಇವರು ಫಾರಿನ್ ನ್ಯಾಷನಲ್ಸ್ ಅವ್ರು 9 ಜನಕ್ಕೆ ನಾವು ಹಿಡಿದಿದ್ದೀವಿ, ಮತ್ತೆ ಅವ್ರಿಗೆ ಡಿಟೆನ್ಷನ್ ಸೆಂಟರ್ಗೆ ಕಳಿಸಿದ್ದೀವಿ. ಮೊನ್ನೆ ಶನಿವಾರ ನಾವು ಈ ಡ್ರಗ್ಸ್ ಬಗ್ಗೆ ಗಂಭೀರವಾಗಿ ಸೀರಿಯಸ್ ಇದು ಆಕ್ಷನ್ ಇದು ಪರಿಗಣಿಸಿ ಸಿಟಿ ಪೊಲೀಸ್ ಅವರು ಎಲ್ಲ ಬೇರೆ ಬೇರೆ ಯೂನಿಟ್ಸ್, ನ್ಯಾಷನಲ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ, FRRO, ಡಿಪಾರ್ಟ್ಮೆಂಟ್ ಆಫ್ ಸೋಷಲ್ ವೆಲ್ಫೇರ್, ಎಜುಕೇಷನ್ ಮತ್ತು ರೆವಿನ್ಯೂ, ಹೆಲ್ತ್, ಕಮರ್ಷಿಯಲ್ ಟ್ಯಾಕ್ಸ್ ಮತ್ತು BBMP, ಬೇರೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅವ್ರ ಜೊತೆಗೆ ಮೀಟಿಂಗ್ ಮಾಡಿ ಯಾವ ರೀತಿ ಇನ್ನೂ ಚುರುಕಾಗಿ ನಾವು ಡ್ರಗ್ಸ್ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು. ಮತ್ತೆ ತಿಂಗಳಿಗೆ ನಾವು ಏನು ಮೀಟಿಂಗ್ ಮಾಡ್ತೀವಿ, ಆ ಮೀಟಿಂಗಲ್ಲಿ ಒಂದು ಯಾವ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡಿದ್ದಾರೆ ಇದ್ರ ಬಗ್ಗೆ ಅದು ಸ್ಪಷ್ಟವಾಗಿ ನಾವು ಶೇರ್ ಮಾಡ್ಕೊಳ್ಬೇಕು. ಅಂದ್ರೆ ಇನ್ಫಾರ್ಮೇಶನ್ ಕೊಟ್ಟರು ಅಥವಾ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಏನು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದಾರೆ ಅಥವಾ ಆಕ್ಚುಲ್ ಆಗಿ ಡ್ರಗ್ ಹಿಡಿದಿದ್ದಾರೆ, ಇದರ ಬಗ್ಗೆ ಎಲ್ಲ ಇಲಾಖೆಯವ್ರದ್ದು ಒಂದು ಚರ್ಚೆ ಮಾಡಿ ಎಲ್ಲರಿಗೂ ಒಂದೊಂದು ಜವಾಬ್ದಾರಿ, ಅವ್ರವ್ರ ಜವಾಬ್ದಾರಿ ಇದೆ, ನಾವು ಏನು ಹೇಳಬೇಕಾಗಿಲ್ಲ, ಅವ್ರವ್ರ ಅದು ಸ್ಟ್ರಿಕ್ಟ್ ಜವಾಬ್ದಾರಿ ಇದೆ, ಆ ಪ್ರಕಾರ ಅವ್ರು ಕೆಲಸ ಮಾಡಲಿ ಅಂತ ನಾವು ಒಂದು ಮೀಟಿಂಗ್ ಮಾಡಿದ್ದೀವಿ. ಮತ್ತೆ ಕೆಲವು ಪರಿಣಾಮ ಕೂಡ ನಮಗೆ ಬರ್ತಾ ಇದೆ. ಈಗ ಮೊನ್ನೆ ಕೂಡ ನೀವು ನೋಡಿರ್ಬೋದು, ಏರ್ಪೋರ್ಟ್ ಅಲ್ಲಿ ಬೇರೆ ಯೂನಿಟ್ ಅವರು 4 kg ಅವರು ಕೊಕೇನ್ ಅವರು ಹಿಡಿದಿದ್ದಾರೆ ಅವರು. ಸೊ ಇದು ಒಳ್ಳೆ ಇನ್ಫಾರ್ಮೇಶನ್ ಬರ್ತಾ ಇದೆ, ಇದರ ಮೇಲೆ ನಾವು ಬಿಲ್ಡಪ್ ಮಾಡ್ತೀವಿ. Achha. In Vidyanpura police station limits, there was a case registered last month where around 2 crores cash was taken away. A case was registered as a dacoity case wherein few people have attacked a person and taken away the cash. So based on this information, our police have gone ahead and done an investigation. In this investigation, an interesting thing has come out that this money was being on the pretext of getting it converted into in a legal form, cash into the accounts. They had assured some people, and based on that, this gang had manipulated things, and the person who has given the complaint is actual one of the main accused. He himself has masterminded it, and he has got into an agreement. Means there are some 15 to 20 people, of which 15 we have arrested. These 15 people, they have formed two groups. One group claims that they will do all this paperwork regarding this cash transaction, and one more actual group which has done the attack. So we have arrested 15 people. We have recovered weapons. We have recovered other items from them, including 1 crore 11 lakh cash and a few vehicles and mobile phones. Based on their information, we have got leads on other criminals also, and we'll shortly arrest them and try to recover the remaining portion of the amount. Again, these Hawks calls, there were 40 schools received a Hawks call. Now today also, there was one more Hawks call in Bortur division. How police department is keenly watching these Hawks calls? No, this is something we would like to assure everyone that repeatedly this calls had come, and in the previous case, not yesterday's case or this thing, in the previous case we have arrested the accused, and recently when that 40 calls came, we did, first thing is whenever the such calls come, we take a preventive action. Precautionary, we send all our teams concerned so that nothing untoward happens, and action is taken after we try to track these mails or information where it has come. In this case, yesterday, one of the schools has got it yesterday, but they came to know today. So we are trying to verify it. But nowadays, many such false calls are coming. But we are trying to assure everyone that there's nothing to panic. And it is just a hoax call.
And if someone is playing mischief, we'll deal as per law, and we'll try to see that in future such things are not repeated. Is it something alarming before any untold incidents? I don't think it is like that. Sir, one small request, sir. We also brought it to the notice of the DCP, sir. Your Bharatinagar police inspector behaved so rudely. He acted like he is getting salary from Mr. Bhairati Bhusika. The day he appeared, he pushed all the cameras outside. All my colleagues were so embarrassed that it was not at all required, sir. When he was ready to speak to the media, ತುಂಬಾನೇ ವರ್ಸ್ಟ್ ಆಗಿ ಬಿಹೇವ್ ಮಾಡಿದ್ದಾರೆ ಸರ್ ಇನ್ಸ್ಪೆಕ್ಟರ್ ಅವರು. ವಿ ವಾಂಟೆಡ್ ಟು ಬ್ರಿಂಗ್ ಇಟ್ ಟು ಯುವರ್ ನೋಟಿಸ್. ನೋ ಸಚ್ ಇನ್ಸಿಡೆಂಟ್ ಶುಡ್ ಹ್ಯಾಪನ್ ಸರ್, ಬಿಕಾಸ್ ಎನಿ ಇನ್ಸ್ಪೆಕ್ಟರ್ ಹಿ ಡಸಂಟ್ ವರ್ಕ್ ಫಾರ್ ಎನಿ ಆಫ್ ದೀಸ್ ಪೀಪಲ್ ದಟ್ ವಿಲ್ ಡು. Correct. I also got some information on that, and many of the press people had called me. So I am looking into it. I told to get this thing detail, and this will not repeat it in future. ಭಾರತೀಯನಗರ ಕೇಸಲ್ಲಿ ಎಷ್ಟು ಜನ Photo CCB A1 madam. CCB. Oh, I forgot. Yes. I forgot. Okay. चलो वेल डन. Thank you. हाँ भारती नगर. ಭಾರತೀನಗರ ಕೇಸಲ್ಲಿ ಇದುವರೆಗೆ ಏನಾಗಿದೆ? ಅಕ್ಯೂಸ್ ಅರೆಸ್ಟ್ ಆಗಿದ್ದಾರೆ. ಏನ್ ಎಲ್ಲ A1 ಅಕ್ಯೂಸ್ ಇನ್ನೂ ಕೂಡ ಹಾಕೊಂಡಿದ್ದಾನೆ ಪ್ರೆಸೆಂಟ್. ಮತ್ತೆ ಆಂಟಿಸಿಪೇಟ್ ಬೇಲ್ ಕೂಡ ಹಾಕೊಂಡಿದ್ದಾನೆ. ಮತ್ತೆ ಇನ್ನೊಂದು ನೆನ್ನೆ ಹೈಕೋರ್ಟ್ ಅಲ್ಲಿ ಹಾಕಿದ್ರೆ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಬೆಳಿಗ್ಗೆ 2 ಗಂಟೆಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಹೈಕೋರ್ಟ್ ಹೇಳಿದೆ. ಏನಾಗಿದೆ ಸರ್ ಇಲ್ಲಿ? ಅಲ್ಲ, ಭಾರತಿ ನಗರದು ಕೇಸ್ ನಾವು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಯಾಕೆಂದ್ರೆ ಇದು ಬಹಳ ಬರ್ಬರಾಗಿ ಹತ್ಯೆ ಆಗಿತ್ತು ಅದು. ಸೊ ನಿಮ್ಗೆ ಕಾಲದಲ್ಲಿ ನಾವು ಯಾರ್ಯಾರಿಗೆ ಅರೆಸ್ಟ್ ಮಾಡಿದ್ದೀವಿ, ಏನೇನ್ ಮಾಡಿದ್ವಿ, ನಾವು ನಿಮ್ಗೆ 2 ಪ್ರೆಸ್ ನೋಟ್ ಹೋಗಿದೆ. ಅದರಲ್ಲಿ ಫಸ್ಟ್ 5 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ 4 ದಿವಸ ಹಿಂದೆ. ನಿನ್ನೆ 2 ಅರೆಸ್ಟ್ ಮಾಡಿದ್ದೀವಿ. ಟೋಟಲ್ ಇಲ್ಲಿವರೆಗೆ 7 ಜನ ನಮ್ಮಲ್ಲಿ ಅರೆಸ್ಟ್ ಇದ್ದಾರೆ. ಇನ್ನು ಇನ್ವೆಸ್ಟಿಗೇಷನ್ ಯಾವ ಹಂತದಲ್ಲಿ ಇದೆ ಅದು ಸ್ವಲ್ಪ ನಾವು ಬಹಿರಂಗವಾಗಿ ಚರ್ಚೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಒಂದು ಇದೆ, ನಾವು ಡೀಟೇಲ್ ಆಗಿ ಇದಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಅಥವಾ ಮಾಸ್ಟರ್ ಮೈಂಡ್ ಅಥವಾ ಹಿಂದೆ ಯಾರು ಮುಂದೆ ಯಾರು ಅದೆಲ್ಲ ನಾವು ವೆರಿಫೈ ಮಾಡ್ತಾ ಇದೀವಿ. ಸ್ವಲ್ಪ ಟೈಮ್ ತಗೊಳ್ತಾ ಇದ್ರೆ, ಬಟ್ ಖಂಡಿತ ನಾವು ಅದ್ರ ಬಗ್ಗೆ ಡೀಟೇಲ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಬೇರೆ ಆಸ್ ಆನ್ ವೆನ್ ನಮ್ಗೆ ಪ್ರೋಗ್ರೆಸ್ ಆಗುತ್ತೆ, ನಾವು ಖಂಡಿತ ನಿಮ್ಗೆ ಪ್ರೆಸ್ ನೋಟ್ ಕೊಡ್ತೀವಿ. ಸರ್, 3 ACPಗಳು ಅಕ್ಯೂಸ್ ಸರೆಂಡರ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಂತ ಆರೋಪ ಇದೆ. ಆಮೇಲೆ ಏನಾರ ಆಕ್ಷನ್ ಆಗುತ್ತಾ? ಮತ್ತೆ ಅಕ್ಯೂಸ್ಗಳ ಜೊತೆ ಟಚ್ ಇದ್ರು ಪೊಲೀಸ್ ಅಲಿಗೇಷನ್ ಇದೆ. ನೋಡ್ತೇನೆ, ಅದು ಆಂಗಲ್ ಕೂಡ ವೆರಿಫೈ ಮಾಡ್ತೇನೆ. ಬಿಕ್ಲಾ ಶಿವನ್ ಮೇಲೆ ಈ ಹಿಂದೆ ಮಾದೇವಪುರದಲ್ಲಿ 3 ಕೇಸ್ ಇತ್ತು, ಮತ್ತೆ ಅವಲಹಳ್ಳಿಯಲ್ಲಿ 1 ಕೇಸ್ ರಿಜಿಸ್ಟರ್ ಆಗುತ್ತೆ. ಅದಾದ ನಂತರ ಅವನು ಕಮಿಷನ್ ಆಫೀಸ್ ಬಂದು ಕಂಪ್ಲೇಂಟ್ ಕೊಡ್ತಾನೆ, ಪಿಟಿಷನ್ ಕೊಡ್ತಾನೆ. ಆ ಪಿಟಿಷನ್ ಎಲ್ಲಿ ಟ್ರಾನ್ಸ್ಫರ್ ಆಯ್ತು, ಏನಾಯ್ತು, ಅದು FIR ಆಯ್ತಾ, ನನ್ 30 ಅಂತ ಹೇಳ್ತಾರೆ. ವಿಡಿಯೋ ಸಮೇತ ಕೊಡ್ತಾನೆ, ಅಂದ್ರೆ ಹೆಸರು ಸಮೇತ ಕೊಡ್ತಾನೆ. ಏನು ಬರೀ NCR ಮಾಡ್ತಾರೆ, FIR ಮಾಡಲ್ಲ ಅಂತ. ಏನಾಯ್ತು, ಅದು ಎಲ್ಲಿಗೆ ಹೋಯ್ತು, ಯಾರಿಗೆ ತಲುಪಿಸೋದು? ಈಗ ನಮ್ಮ ಇಲ್ಲಿವರೆಗೆ ಮಾಹಿತಿ ಕಂಪ್ಲೇಂಟ್ ಕೊಡ್ತಾರೆ, ಪೇಮೆಂಟ್ ಮಾಡ್ಬೋದಿತ್ತು. ಅದ್ ಕರೆಕ್ಟ್. ಅದಕ್ಕೋಸ್ಕರ ನಾವು ಏನ್ ಹೇಳ್ತಾ ಇದೀವಿ, ಈ ಕೇಸ್ ಇನ್ವೆಸ್ಟಿಗೇಷನ್ ಸದ್ಯಕ್ಕೆ ನಡೀತಾ ಇದೆ. ಸೊ ಅದು ನಮ್ದು ಮುಖ್ಯ ಇದೆ. ಈ ಕೇಸ್ ಅಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾರು ಶಾಮಿಲ, ಅವ್ರಿಗೆ ನಾವು ಫಸ್ಟ್ ಅರೆಸ್ಟ್ ಮಾಡ್ಬೇಕು. ಮತ್ತೆ ಕೇಸ್ಗೆ ಒಂದು ಹಂತಕ್ಕೆ ತರಬೇಕು, ಒಂದು ಪಾರ್ಟ್. 2ನೇ ಪಾರ್ಟ್ ನೀವು ಈ ತರ ಹೇಳ್ತಾರೋ ಅದ್ರ ಬಗ್ಗೆ ನಾವು ವೆರಿಫೈ ಮಾಡ್ತೀವಿ. ಹಳೆ ಯಾವುದು ಫೆಬ್ರವರಿ ತಿಂಗಳಲ್ಲಿ ನನ್ನ ಮಾಹಿತಿ ಪ್ರಕಾರ ಒಂದು ಪಿಟಿಷನ್ ಬಂದಿತ್ತು ಈ ಆಫೀಸ್ಗೆ. ಅದ್ರದ್ದು ಏನಾಯ್ತು, ಮತ್ತೆ ಯಾಕೆ ಈ ತರ ಮತ್ತೆ ರಿಪೀಟ್ ಆಯ್ತು ಈ ಸರಿ, ಅದು ಇಟ್ಸ್ ಅ ಸೀರಿಯಸ್ ಥಿಂಗ್. ವಿಲ್ ಲುಕ್ ಇನ್ ಟು ದಟ್. ಖಂಡಿತ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೇವೆ. ಯಾರಿಗೆ ರೆಫರ್ ಮಾಡಿದ್ವಿ ಅಂತ ನೋಡ್ತೇನೆ ಆಗಕ್ಕಿಂತ 1 ವಾರದ ಮುಂಚೆ ಜಗದೀಶ್ CCB ಕರ್ಸಿದ್ದಾರೆ. ಏನಕ್ಕೆ ಕರ್ಸಿದ್ರು ಏನು ಸರ್? OCW ಅವರು ಕರ್ಸಿ ಎನ್ಕ್ವೈರಿ ಮಾಡಿದ್ದಾರೆ. ರೌಡಿ ಶೀಟ್ ಇವನ್ ಮೇಲೆ ಕ್ರಿಮಿನಲ್ ಕೇಸ್ ಇದ್ರೂನ ರೌಡಿ ಶೀಟ್ರನ್ನ ಕ್ಲೋಸ್ ಮಾಡ್ತಾರೆ. ಆಕ್ಟಿವಿಟಿ ಇದ್ರೂ ಕ್ಲೋಸ್ ಮಾಡಿದ್ದಾರೆ ಅನ್ನೋ ಅಲಿಗೇಷನ್. ನೋಡಿ, ಇದು ಒಂದು ಚರ್ಚೆ ಮಾಡಿ ಆಮೇಲೆ ನಮ್ಮಲ್ಲಿ ಇನ್ಕ್ವೈರಿ ಮಾಡಿ ನಾವು ಒಂದು ಹಂತಕ್ಕೆ ನಾವು ಡೀಟೇಲ್ ಹೇಳಲಿಕ್ಕೆ ಆಗುತ್ತೆ. ಬಟ್ ಒಂದು ಇನ್ಸಿಡೆಂಟ್ ಆಗಿದೆ, ಆ ಇನ್ಸಿಡೆಂಟ್ ಬಗ್ಗೆ ಫಸ್ಟ್ ನಾವು ಕನ್ಸಂಟ್ರೇಟ್ ಮಾಡ್ತಾ ಇದೀವಿ. ನಮ್ಮ ಲ್ಯಾಬ್ಸಸ್, ನಮ್ಮ ಪೊಲೀಸ್ ಅವ್ರದ್ದು ಲ್ಯಾಬ್ಸಸ್ ಇದ್ರೆ ಅದ್ರ ಬಗ್ಗೆ ಕೂಡ ಇನ್ಕ್ವೈರಿ ಮಾಡ್ತೀವಿ. ಈಗ ಹುಲಿಮಾವು ಪೊಲೀಸ್ ಸ್ಟೇಷನ್ ರಿಕವರಿ ಆಗಿದೆ 1 kg 650 ಗ್ರಾಮ್. ಇದರಲ್ಲಿ ಈ ಹಿಂದೆ ಎಲ್ಲಿ ರಿಸೀವರ್ ಇರ್ತಾರೆ, 1 ಬಾರಿ 2 ಬಾರಿ ರಿಪೀಟ್ ಆಗೋದು ಮಾಮೂಲಿ. ಇದು 3-6 ಬಾರಿ ಕಂಪ್ಲೇಂಟ್ ಅಲ್ಲೂ ಕೂಡ ಬೆಂಕಾಲ್ ಗೋಲ್ಡ್ ಅಥವಾ ಇನ್ನೊಂದು ಹೆಸರುಗಳು ಬರ್ತಾನೆ ಇದಾವೆ. ಇಂತಹ ಕಂಪನಿಗಳ ವಿರುದ್ಧವಾಗಿ
ಅವರ ಮಾಲೀಕರು ಏನಿದ್ದಾರೆ ಅವ್ರನ್ನ ಫಿಟ್ ಮಾಡುವಂತ ಕೆಲಸಗಳು ಮಾಡ್ತೀರಾ ಅಥವಾ ಈ ಕೇಸಲ್ಲಿ ಮಾಡುವಂತ ಕೆಲಸಗಳು ಮಾಡ್ತೀರಾ ಹೆಂಗೆ? ಇದು ಇದು ಒಂದು ಕೇಸ್ ಅಲ್ಲ, ಬೆನಕಾಗೋಲ್ಡ್ ಇರ್ಬೋದು, ಇನ್ನೂ ಬೇರೆ ಬೇರೆ ಕಂಪನಿಗಳು ಇರ್ಬೋದು. ಹಾ ಇದರಲ್ಲಿ ಕಳ್ಳರಿಂದ MOBಗಳು ಏನಿರ್ತಾರೆ ಅವ್ರು ತಗೊಂಡ್ ಬಂದಿರ್ತಕ್ಕಂಥ ಏನು ಚಿನ್ನಾಭರಣ ಇರುತ್ತೆ ಅದೆಲ್ಲವೂ ಕೂಡ ಅಡ ಇಟ್ಕೊಳ್ಳೋದು ಅಥವಾ ಮಾರ್ಕೊಳ್ಳುವಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಕಳ್ಳರನ್ನೇ ನಮ್ ಕಂಡು ಬರ್ತಾ ಇದ್ದಾರೆ. ಅಂತವ್ರಿಗೆ ಏನ್ ಸಂದೇಶ ಕೊಡ್ತೀರಿ ತಾವು? ಸಂದೇಶ ಅಂದ್ರೆ ಯಾರು ಯಾರೆಲ್ಲ ಶಾಮಿಲ್ ಇರ್ತಾರೋ ರಿಸೀವರ್ ಕೂಡ ಲಯಬಲ್ ಇದ್ದಾರೆ ಅವರು. ರಿಸೀವರ್ ಲಯಬಲ್, ಬಟ್ ಇದು ನಾವು ಇನ್ವೆಸ್ಟಿಗೇಷನ್ ಈ ಕೇಸಲ್ಲಿ ಪರ್ಟಿಕ್ಯುಲರ್ ಏನಾಗಿದೆ ನಾನು ಚರ್ಚೆ ಮಾಡ್ತೀವಿ ನಾವು DCP ಜೊತೆಗೆ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಭೈರತಿ ಬಸವರಾಜ್ ಬಗ್ಗೆ ಯಾಕೆ ಸಾಬ್ ಕಾರ್ನರ್ ಅಂತ ನೋಟಿಸ್ ಕೊಟ್ಟು ಅಕ್ಯೂಸ್ ಇದ್ದಾರೆ, ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಸಾಬ್ ಕಾರ್ನರ್ ಯಾಕೆ ಸರ್ ಅವ್ರ ಮೇಲೆ ಎಲ್ಲಾ ಅಕ್ಯೂಸ್ಗಳ ತರ ಒಂದೇ ತರ ಟ್ರೀಟ್ ಮಾಡಿ ಅಂತ? ನಿಮ್ಗೆ ಮತ್ತೆ ಹೇಳ್ತಾ ಇದ್ದೀನಿ, ಯಾವುದು ಈ ಇನ್ವೆಸ್ಟಿಗೇಷನ್ ಅಲ್ಲಿ ಯಾವ ಹಂತದಲ್ಲಿ ಏನೇನ್ ಬರ್ತಾ ಇದೆ. ಯಾಕೆಂದ್ರೆ ನಾವು ಕೇಸ್ ಯಾವ ರೀತಿ ಮಾಡ್ಬೇಕು ಅಂದ್ರೆ ನಾಳೆ ಕನ್ವಿಕ್ಷನ್ ಆಗ್ಬೇಕು ಕೇಸ್. ಇದಕ್ಕಿಂತ ಜಾಸ್ತಿ ನಾನು ಏನ್ ಹೇಳ್ತೀನಿ, ಏನ್ ಹೇಳ್ಬೇಕು, ಯಾವುದು ಕೇಸ್ ನಮ್ಮ ಆಫೀಸರ್ಸ್ಗೆ ನಾವು ಯಾವಾಗಲೂ ಇನ್ಸ್ಟ್ರಕ್ಷನ್ ಕೊಡ್ತೀವಿ, ಯಾವುದು ಕೇಸ್ ಅರೆಸ್ಟ್ ಮಾಡಲಿ ಅಥವಾ ರಿಕಾರ್ಡ್ ರಿಕವರಿ ಎವಿಡೆನ್ಸಸ್ ನೀವು ಸಂಗ್ರಹಿಸ್ತೀರಾ, ಕೇಸ್ ಫೈಲ್ ಬಿಲ್ಡಪ್ ಮಾಡ್ತೀರಾ, ಅದರಲ್ಲಿ ಕನ್ವಿಕ್ಷನ್ ಆಗಬೇಕು ಅಂತ ನೋಡ್ಕೊಳ್ಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ನೋಡೋಣ ಏನಾಗುತ್ತೆ ಮುಂದೆ. ಕೆಲವು ಟೈಮ್ ಆಗತ್ತೆ. ಈಗ ದಿಸ್ ಇಸ್ ನಾಟ್ ದಿಸ್ ಥಿಂಗ್ ನೋ. ಈಗ ಯಾರು ಆರೋಪಿ ಇರ್ತಾರ ಅವ್ರು ಮಾಸ್ಟರ್ ಮೈಂಡ್ ಎಲ್ಲ ಪ್ಲಾನ್ ಮಾಡಿ ಮಾಡ್ತಾರ ಅವರು, ಬಟ್ ಎಲ್ಲಿ ಹೋಗ್ತಾರ ಅವರು? ಅವರೇ ಬೇಲ್ಗೆ ಹಾಕ್ತಾರೆ, ವಕೀಲರಿಗೆ ಅವನು ಕಾಂಟ್ಯಾಕ್ಟ್ ಮಾಡಿ ಸಿಕ್ಕಿ ಸೈನ್ ಹಾಕ್ಬಿಟ್ಟು ಹೋಗ್ತಾರೆ, ಪೊಲೀಸರಿಗೆ ಸಿಗ್ತಾ ಇಲ್ಲ ಅಂತ ಅಲಿಗೇಷನ್. ಆತರ ಅದು ತಪ್ಪು. ಆತರ ಇದ್ರೆ ಖಂಡಿತ ನೀವು ಹೇಳಿ ಯಾರು ಪೊಲೀಸ್ ಕೈಗೆ ಸಿಗ್ತಾ ಇಲ್ಲ ಅವ್ರ ಮೇಲೆ ನಾವು ಆಕ್ಷನ್ ತಗೊಳ್ತೀವಿ. ಹಂಗಿಲ್ಲ. ಬಟ್ ಎಸ್, ನೀವು ಹೇಳೋದು ಕರೆಕ್ಟ್. A1 ಇದಾರ, ಅವ್ರು ಸಿಗ್ಲೇಬೇಕು. ನಾವು ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ನಾವು ಕೂಡ ನಮ್ಮ ಹಿರಿಯ ಅಧಿಕಾರಿ ಅವರು ಯಾರು ಜಾಯಿಂಟ್ ಕಮಿಷನರ್ ಇರಲಿ, DCP ಇರಲಿ, ACP ಇರಲಿ, ಇದು ಸೀರಿಯಸ್ ಆಗಿ ಕೇಸ್ ತಗೊಂಡಿದ್ದಕ್ಕೆ ನಾವು ಕೇಸ್ ಬೇರೆ ಸಬ್ ಡಿವಿಷನ್ ACP ಕೊಟ್ಟಿದ್ದೀವಿ ನಾವು. ಸೊ ಅವರು ಕರೆಕ್ಟ್ ಆಗಿ ಮಾಡ್ತಾ ಇದಾರೆ. ಅವ್ರಿಗೆ ಸುಮಾರು ಹೆಲ್ಪ್ಗೆ ಬೇರೆ ಟೀಮ್ಸ್ ಕೂಡ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಅರೆಸ್ಟ್ ಆಗೇ ಆಗ್ತದೆ, ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ಬೇಡಿ. ಹಾ, ಸಸ್ಪೆನ್ಷನ್ ಆಗಿದ್ದಾರೆ ಸರ್. ಸಸ್ಪೆನ್ಷನ್ ಆಗಿದ್ದಾರೆ ಸರ್. ಈಗ ಅದು ನ್ಯಾಚುರಲ್ ಆಗಿ ಅರೆಸ್ಟೆಡ್ ಪರ್ಸನ್ ಇದನ್ನ ಅಷ್ಟು ಹಾಗೆ ಆಗ್ತದೆ. ಬಟ್ ಇನ್ಕ್ವೈರಿ ನಾವು ಮಾಡ್ತೀವಿ. ಹಳೆ ಏನಾದ್ರು NIA ರಿಪೋರ್ಟ್ ಆಧಾರ ಮೇಲೆ ಮಾಡ್ತೀವಿ. ಆಮೇಲೆ ಒಂದು ಸುಬ್ರಹ್ಮಣ್ಯಪುರ ಮತ್ತೆ ಕೆಂಗೇರಿ ಸದನ್ ಕೋರ್ಟ್ ಇಬ್ಬರ ಮೇಲೆ ಲೋಕಾಯುಕ್ತದಲ್ಲಿ FIR ಆಗಿದೆ. ಸೊ ನೆನ್ನೆ ಕೂಡ ಒಂದು ಟ್ರ್ಯಾಪ್ ಆಗಿದೆ. ಲೋಕಾಯುಕ್ತಕ್ಕೆ ಏನ್ ದೂರು ಕೊಟ್ಟವ್ರು ಅವ್ರನ್ನ ಜೀವ ಬೆದರಿಕೆ ಇದೆ ಅಂತ ಹೇಳಿ ಅವ್ರು ಇಲ್ಲಿಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ ಗಮನಕ್ಕೆ ಬಂದಿಲ್ಲ, ನಾನು ಹೇಳಿದೆ ನನ್ನ ಗಮನಕ್ಕೆ ಬಂದಿಲ್ಲ. ಅದು ಈಗ ಜಸ್ಟ್ ಹೇಳಿದಲ್ಲ, ಯಾರು ಹೇಳಿದ್ರು ಕನ್ನಡದಲ್ಲಿ ಬಾಂಬ್ ಅದು ಕೆಲವು ಕೇಸ್ ಕಾಲ್ಸ್ ಬರ್ತಾ ಇದೆ. ಅದಾದ ಮೇಲೆ ನಾವು ಒಂದು 15 ಅಥವಾ 20 ದಿವಸ ಹಿಂದೆ ಬಂದಿತ್ತು. ಅದರದ್ದು ಡೀಟೇಲ್ಸ್ ನಾವು ಎಲ್ಲ ಫಾಲೋ ಅಪ್ ಮಾಡಿ ಅರೆಸ್ಟ್ ಮಾಡಿದ್ದೀವಿ. ಒಂದು ವಾರ ಹಿಂದೆ ಕೂಡ ಒಂದು ಬಂತು, 4 ದಿವಸ ಹಿಂದೆ. ಈಗ ಏನಾಗಿದೆ, ಇದು ಕಾಲ್ಸ್ ಬರೋದು ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಅವ್ರು ಆಕ್ಷನ್ ತಗೊಳ್ತಾ ಇದ್ದಾರೆ. ಕನ್ಸರ್ನ್ ಸ್ಕೂಲ್ಸ್ಗೆ ನಾವು ಸೆಕ್ಯೂರಿಟಿ ಕೊಡ್ತಾ ಇದೀವಿ. ನಮ್ಮ ಸ್ಕ್ವಾಡ್ ಅವರು ಟೀಮ್ಸ್ ಎಲ್ಲ ಹೋಗಿ ಚೆಕ್ ಮಾಡ್ತಾರೆ. ಬಟ್ ನಾವೊಂದು ಸೂಚನೆ ಕೊಡ್ತಾ ಇದೀವಿ, ಯಾರು ಈ ತರ ಸುಮ್ನೆ ಪೊಲೀಸ್ಗೆ ಅಥವಾ ಪಬ್ಲಿಕ್ಗೆ ಹೆದರ್ಸ್ಲಿಕ್ಕೆ ಈ ತರ ಮಾಡ್ತಾ ಇದ್ದಾರೆ, ಪಬ್ಲಿಕ್ ಅಲ್ಲಿ ಒಂದು ಆತಂಕ ಸ್ಪ್ರೆಡ್ ಮಾಡ್ಲಿಕ್ಕೆ, ಆ ತರದ ಯಾವ್ದು ಆತಂಕ ಪಡ್ಲಿಕ್ಕೆ ಏನು ಅವಶ್ಯಕತೆ ಇಲ್ಲ. ಪೊಲೀಸ್ ಅವ್ರು ಕರೆಕ್ಟ್ ಆಗಿ ಇದಕ್ಕೆ ಪರಿಶೀಲನೆ ಮಾಡಿ ನಾವು ಹಿಡಿತೀವಿ ಅವ್ರಿಗೆ. ಸೊ ಏನು ಪ್ರೊಟೆಕ್ಷನ್ ಕೊಡಬೇಕು ಅದನ್ನು ಕೊಡ್ತಾ ಇದೀವಿ. ಪ್ಲಸ್ ಮೇಲ್ಸ್ ಅಥವಾ ಏನೇನು ಇನ್ಫಾರ್ಮೇಶನ್ ಬರ್ತದೆ ಅದರದ್ದು ನಾವು ಬ್ಯಾಕ್ ಎಂಡ್ ನಮ್ಮ ಸೈಬರ್ ಸೆಲ್ ಎಲ್ಲ ಕೇಸ್ ರಿಜಿಸ್ಟರ್ ಮಾಡಿದ್ವಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಸೈಬರ್ ಅವರು ಮತ್ತೆ ನಮ್ಮ ISD ವಿಂಗ್ ಇದೆ, ಆ ISD ನಮ್ಮ DGP ಸಾಹೇಬ್ ISD ಜೊತೆಗೆ ಕೂಡ ಚರ್ಚೆ ಮಾಡಿ ಇದರ ಬಗ್ಗೆ ನಾವು ಪತ್ತೆ ಮಾಡ್ತೀವಿ.